ನಮ್ಮ ಕಡೆ ತೌತೆ ಕೊದ್ದೆಲ್ ಅಂತ ಹೇಳ್ತೇವೆ. ಇದು ವೈಟ್ ರೈಸ್ ಜೊತೆ ಸೂಪರ್ ಕಾಂಬಿನೇಷನ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ತೌತೆ ಕೊದ್ದೆಲ್ ಮಾಡ್ತಾ ಇದ್ದೇವೆ ನೋಡಿ. ನಾನು 1 kg ಆಗುವಷ್ಟು ಸೌತೆಕಾಯಿ ತಗೊಂಡಿದ್ದೇನೆ. ಒಂದು ಚಿಕ್ಕ ಪೀಸ್ ಬೆಲ್ಲ, ಸ್ವಲ್ಪ ಹುಣಸೆ ಹಣ್ಣು ತಗೊಂಡಿದ್ದೇನೆ, ಒಂದು 3 ಸ್ಪೂನ್ ತೊಗರಿಬೇಳೆ, 2 ಸ್ಪೂನ್ ಕೊತ್ತಂಬರಿ ಬೀಜ, 1 ಸ್ಪೂನ್ ಜೀರಿಗೆ, 8 ಬ್ಯಾಡಗೆ ಚಿಲ್ಲಿ, 6 ಎಸಳು ಬೆಳ್ಳುಳ್ಳಿ, ಅರ್ಧ ಆನಿಯನ್, ಅರ್ಧ ಸ್ಪೂನು ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಕರಿಮೆಣಸು, ಒಂದು ದೊಡ್ಡ ಕಪ್ ಆಗುವಷ್ಟು ನಾನು ಕಾಯಿ ತುರಿ ತಗೊಂಡಿದ್ದೇನೆ. ಇದು 1/4 ಸ್ಪೂನ್ ಅರಿಶಿನ ಪೌಡ್ರು. ಬನ್ನಿ ಫ್ರೆಂಡ್ಸ್, ನಾನು ತೌತೆ ಕೊದ್ದೆಲ್ ಹೇಗೆ ಮಾಡೋದಂತ ನಿಮಗೆ ತಿಳಿಸಿಕೊಡ್ತೇನೆ ನೋಡಿ. ಮೊದಲಿಗೆ ನಾನು ತೊಗರಿಬೇಳೆಯನ್ನು ಬೇಯಿಸಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೊಂಡಿದ್ದೇನೆ. ಮೊದಲಿಗೆ ನಾವು ಸಾಮಾನು ಹುರ್ಕೊಳ್ಳೋಣ. ನಾನು ಕಡಾಯಿ ಇಟ್ಕೊಂಡಿದ್ದೇನೆ, ಸ್ವಲ್ಪ ಆಯಿಲ್ ಹಾಕೊಳ್ತಿದ್ದೇನೆ. ಚಿಲ್ಲಿಯನ್ನು ಸೇರಿಸ್ಕೊಂಡಿದ್ದೇನೆ. ಸ್ವಲ್ಪ ರೋಸ್ಟ್ ಆಗಬೇಕು ನೋಡಿ, ಈ ತರ ಆಗಬೇಕು ನೋಡಿ. ಚಿಲ್ಲಿ ಎಲ್ಲ ಉಬ್ಕೊಂಡಿದೆ ಅಲ್ಲ ಫ್ರೈ ಆಗುವಾಗ. ಈ ತರ ಆದ್ರೆ ಸಾಕು. ತೆಗಿಯೋಣ ಇವಾಗ. ಇದೇ ಎಣ್ಣೆಗೆ ನಾನು ಕಡಲೆಬೇಳೆನ ಹಾಕೊಂಡಿದ್ದೇನೆ. ಇವಾಗ ಇದಕ್ಕೆ ನಾವು ಉದ್ದಿನ ಬೇಳೆಯನ್ನು ಸೇರಿಸ್ಕೊಳ್ತಿದ್ದೇವೆ ನೋಡಿ. ಕಲರ್ ಚೇಂಜ್ ಆಗಿದೆ ಅಲ್ಲ, ತೊಗರಿ ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆದು. ಇಷ್ಟಾದ್ರೆ ಸಾಕು. ಇವಾಗ ಇದೇ ಕಡಾಯಿಗೆ ಕೊತ್ತಂಬರಿ ಮತ್ತೆ ಪೆಪ್ಪರ್ ಅನ್ನು ಸೇರಿಸ್ಕೊಂಡಿದ್ದೇನೆ. ಒಂದೆರಡು ಎಸಳು ಬೇಳೆ ಸೊಪ್ಪನ್ನು ಸೇರಿಸ್ಕೊಂಡಿದ್ದೇನೆ. ಇದಕ್ಕೆ ನಾನು ಚೂರು ಆಯಿಲ್ ಅನ್ನು ಸೇರಿಸ್ಕೊಳ್ತಿದ್ದೇನೆ. ಇದರ ಜೊತೆಗೆ ನಾನು ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೇನೆ. ಇವಾಗ ಇದಾಗಿದೆ, ತೆಗೆದುಕೊಳ್ತಿದ್ದೇನೆ ನಾನು ಬಟ್ಟಲಿಗೆ. ಇದೇ ಕಡಾಯಿಗೆ ನಾನು ಕಾಯಿ ತುರಿಯನ್ನು ಸೇರಿಸ್ಕೊಳ್ತಿದ್ದೇನೆ. ಇದನ್ನು ಸ್ವಲ್ಪ ನಾವು ಬಾಡಿಸ್ಕೊಳ್ಳೋಣ. ಇಷ್ಟಾದ್ರೆ ಸಾಕು. ಇವಾಗ ಇದೆಲ್ಲ ನಾವು ಫ್ರೈ ಮಾಡ್ಕೊಂಡಿದ್ದೇವಲ್ಲ, ಸ್ವಲ್ಪ ಚಪ್ಪೆ ಹಾಕ್ಬೇಕು. ಆಮೇಲೆ ಮಿಕ್ಸಿ ಹಾಕ್ಬಿಟ್ಟು ರುಬ್ಕೊಂಡು ಬರೋಣ. ಇವಾಗ ಇದು ಚಪ್ಪೆ ಆಯ್ತು, ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಿದ್ದೇನೆ. ತೆಂಗಿನಕಾಯಿ ತುರಿಯನ್ನು ನಾವು ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ತೌತೆ ಕೊದ್ದೆಲ್ ಸೂಪರ್ ಆಗಿ ಬರುತ್ತೆ ಟೇಸ್ಟ್. ಇವಾಗ ಇದಕ್ಕೆ ನಾನು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೇನೆ. ಇವಾಗ ಇದನ್ನು ನಾನು ರುಬ್ಕೊಂಡು ಬರ್ತೇನೆ. ಈಗ ನಾನು ಸೌತೆಕಾಯಿಯನ್ನು ಕಟ್ ಮಾಡ್ಕೊಂಡು ಬರ್ತೇನೆ. ತೌತೆ ಕೊದ್ದೆಲಿಗೆ ಪೀಸ್ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕು ನೋಡಿ. ನಾನು ಇಷ್ಟು ದೊಡ್ಡ ಗಾತ್ರದಲ್ಲಿ ಮಾಡ್ಕೊಂಡಿದ್ದೇನೆ ತೌತೆಯನ್ನ ನೋಡಿ ಫ್ರೆಂಡ್ಸ್. ನಾನು ದಾಲ್ ಬೇಯಲಿಕ್ಕೆ ಇಟ್ಟಿದ್ದೇನಲ್ಲ, ಇವಾಗ ಇದಕ್ಕೆ ನಾನು ಸೌತೆಕಾಯಿಯನ್ನು ಸೇರಿಸ್ಕೊಳ್ತಿದ್ದೇನೆ ನೋಡಿ. ಈ ತರ ನಾನು ಕಟ್ ಮಾಡ್ಕೊಂಡಿದ್ದೇನೆ ದೊಡ್ಡ ದೊಡ್ಡ ಪೀಸ್. ಇವಾಗ ನಾನು ಮುಚ್ಚಿಬಿಟ್ಟಿರ್ತೇನೆ, ಸೌತೆಕಾಯಿ ಬೇಯಬೇಕಲ್ಲ. ಇವಾಗ ನಾವು ಓಪನ್ ಮಾಡ್ಕೊಳ್ಳೋಣ ನೋಡಿ. ಇವಾಗ ಇದಕ್ಕೆ ನಾನು ಬೆಲ್ಲ, ಹುಣಸೆ ಹಣ್ಣಿನ ನೀರು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ. ಇದೆಲ್ಲ ನಾನು ಇವಾಗ ಯಾಕೆ ಸೇರಿಸ್ಕೊಳ್ತೇನೆ ಅಂದ್ರೆ, ಇದು ಚೆನ್ನಾಗಿ ಇರ್ಕೋಬೇಕು ಸೌತೆಕಾಯಿಗೆ. ಬೆಲ್ಲ, ಉಪ್ಪು, ಹುಳಿದೆಲ್ಲ ತುಂಬಾ ಚೆನ್ನಾಗಿ ಇರ್ಕೋಬೇಕು. ಇವಾಗ ಅದರಲ್ಲೇ ಬೇಯಬೇಕು ಇದು ನೋಡಿ. ಅರ್ಧ ಬೆಂದಿದೆ ಸೌತೆಕಾಯಿ, ಫುಲ್ ಬೇಯಬೇಕು. ಇವಾಗ ಮುಚ್ಚಿಬಿಟ್ಟಿದ್ದೆ ನಾನು. ಇವಾಗ ಮುಚ್ಚಲು ಓಪನ್ ಮಾಡ್ಕೊಳ್ಳೋಣ ನೋಡಿ. ಸೌತೆಕಾಯಿ ಬೆಂದ್ಬಿಟ್ಟಿದೆ, ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಹುಳಿದೆಲ್ಲ. ಪರಿಮಳ ಚೆನ್ನಾಗಿ ಬರ್ತಾ ಇದೆ ಇವಾಗನೇ, ಮಸಾಲ ಹಾಕೋ ಮುಂಚೆನೆ. ಇವಾಗ ನಾವು ರುಬ್ಕೊಂಡಿರೋ ಮಸಾಲವನ್ನು ಸೇರಿಸ್ಕೊಳ್ಳೋಣ.
ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಿದ್ದೇನೆ. ಸ್ವಲ್ಪ ತಿಕ್ಕಾಗಿದೆ, ನಾನೀಗ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ತೇನೆ. ನಿಮ್ಗೆ ಎಷ್ಟು ಹದ ಬೇಕು ಅಷ್ಟು ಹದದಲ್ಲಿ ನೀವು ಮಾಡಿ ನೀರನ್ನು ಸೇರಿಸ್ಕೊಳ್ಳಿ. ನನಗೆ ಇವಾಗ ಇಷ್ಟು ಸಾಕು ನೋಡಿ. ನಾನು ಇಷ್ಟು ಈ ತರ ತಗೊಂಡೆ ನೋಡಿ, ಹದದಲ್ಲಿ ನೋಡಿ ಇಷ್ಟು ನೀರಾಗಿ ತಗೊಂಡಿದ್ದೇನೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಹದ ಮಾಡ್ಕೊಳ್ಳಿ. ಕೊದ್ದೆಲ್ ಅಂದ್ರೆ ತುಂಬಾ ನೀರಾಗಿರ್ಬಾರ್ದು, ಸ್ವಲ್ಪ ದಪ್ಪವಾಗಿರ್ಬೇಕು. ತುಂಬಾ ದಪ್ಪನೂ ಅಲ್ಲ, ಹದವಾಗಿರ್ಬೇಕು. ಇವಾಗ ನಾನು ಸ್ವಲ್ಪ ಮುಚ್ಚಿಟ್ಟಿಕೊಳ್ತೇನೆ. ಈಗ ಮುಚ್ಚಲು ಓಪನ್ ಮಾಡ್ಕೊಳ್ತಿದ್ದೇನೆ ನೋಡಿ. ಇವಾಗ ಇದಾಗ್ಬಿಟ್ಟಿದೆ ನೋಡಿ, ಇಷ್ಟು ತಿಕ್ಕಾಗಿದೆ ನೋಡಿ ನಮ್ದು. ಇವಾಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಆಡ್ ಮಾಡ್ಕೊಳ್ಳೋಣ ನೋಡಿ. ಇವಾಗ ಇದಾಗ್ಬಿಟ್ಟಿದೆ. ಇವಾಗ ಇದಕ್ಕೊಂದು ನಾವು ಸಿಂಪಲ್ ಆಗಿರೋ ಒಂದು ಒಗ್ಗರಣೆಯನ್ನು ಕೊಟ್ಬಿಡೋಣ ಟೇಸ್ಟಿಗೆ. ಈಗ ಒಗ್ಗರಣೆಗೆ ನಾನು ಕಡಾಯಿ ಇಟ್ಕೊಂಡಿದ್ದೇನೆ. ಮೊದಲಿಗೆ ಆಯಿಲನ್ನು ಸೇರಿಸ್ಕೊಂಡಿದ್ದೇನೆ. ಇವಾಗ ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ನಾನು ಕಡಲೆಬೇಳೆಯನ್ನು ಸೇರಿಸ್ಕೊಳ್ತಿದ್ದೇನೆ. ನಾನು ಅರ್ಧ ಸ್ಪೂನ್ ತಗೊಂಡಿದ್ದೇನೆ ಕಡಲೆಬೇಳೆಯನ್ನು. ಇವಾಗ ಇದಕ್ಕೆ ನಾನು ಅರ್ಧ ಸ್ಪೂನ್ ಉದ್ದಿನ ಬೇಳೆಯನ್ನು ಸೇರಿಸ್ಕೊಂಡಿದ್ದೇನೆ. ಇವಾಗ ಇದು ಕಲರ್ ಚೇಂಜ್ ಆಗಿದೆ ಅಲ್ಲ, ಇವಾಗ 1 ಸ್ಪೂನ್ ನಾನು ಸಾಸಿವೆಯನ್ನು ಸೇರಿಸ್ಕೊಳ್ತೇನೆ. ನೋಡಿ ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ. ಇವಾಗ ಇದಕ್ಕೆ ನಾವು ಜಜ್ಕೊಂಡಿರೋ ಬೆಳ್ಳುಳ್ಳಿನ ಆಡ್ ಮಾಡ್ಕೊಳ್ಳೋಣ. ನಾನೊಂದು 6 ಹೆಸರು ತಗೊಂಡಿದ್ದೇನೆ ಬೆಳ್ಳುಳ್ಳಿ. ಹಾಗೇನೆ ಕರಿಬೇವನ್ನು ಸೇರಿಸ್ಕೊಳ್ತಿದ್ದೇನೆ. ಎರಡು ಚಿಲ್ಲಿಯನ್ನು ಸೇರಿಸ್ಕೊಳ್ತಿದ್ದೇನೆ. ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಿದ್ದೇನೆ. ಹಿಂಗ ಹಾಕೊಳ್ಳೋದ್ರಿಂದ ಸ್ವಲ್ಪ ಜೀರ್ಣಕ್ರಿಯೆಗೆಲ್ಲ ಒಳ್ಳೇದಾಗತ್ತೆ, ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಒಗ್ಗರಣೆ ರೆಡಿಯಾಗಿದೆ. ನಾವು ಕೊದ್ದೆಲಿಗೆ ಸೇರಿಸ್ಕೊಳ್ಳೋಣ. ನಾನು ಸಿಹಿ ಅಂತ ಸೌಂಡ್ ಬಂತ, ಈ ತರ ಬರಬೇಕು. ಈ ತರ ನಾವು ಬೇಳೆ ಕಾಲೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟಿದ್ದೇವಲ್ಲ, ಇದು ಕೊದ್ದೆಲ್ಲ ಇನ್ನೂ ರುಚಿ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ನೀವೊಂದ್ಸಲ ಈ ತರ ತೌತೆ ಸಾಂಬಾರನ್ನು ಮಾಡಿ ನೋಡಿ. ಇದು ನಮ್ಮ ಕಡೆ ತೌತೆ ಕೊದ್ದೆಲ್ ಅಂತ ಹೇಳ್ತೇವೆ. ಇದು ವೈಟ್ ರೈಸ್ ಜೊತೆ ಸೂಪರ್ ಕಾಂಬಿನೇಷನ್. ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದನ್ನು ನಾವು ಚಪಾತಿ, ದೋಸೆ, ಇಡ್ಲಿ ಊಟದ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬೋದು. ಸೂಪರ್ ಚೆನ್ನಾಗಿರುತ್ತೆ. ಇದನ್ನು ನಾನು ಬೌಲಿಗೆ ಸರ್ವ್ ಮಾಡ್ಕೊಳ್ತಿದ್ದೇನೆ. ನಿಮಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹೇಗೆ ಆಗಿದೆ ಅಂತ ರೆಸಿಪಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.